ಮೊದಲನೇದಾಗಿ ನಾವು ಸರ್ಕಾರಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಇಂಥದ್ದೊಂದು ದೊಡ್ಡ ಸಂಸ್ಥೆಯಿಂದ ಸಾವಿರಾರು ಜನರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಇದರ ಸಮಗ್ರವಾಗಿ ಈ ಸಂಸ್ಥೆ ಬಗ್ಗೆ, ಸಮೂಹ ಸಂಸ್ಥೆಗಳ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ ಅವರು ಆದೇಶವನ್ನು ನೀಡಿದ್ದಾರೆ. ಸಂಸ್ಥೆ ಬಗ್ಗೆನೇ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಸಹಕಾರ ಅನ್ನೋವಂಥದ್ದು ಜನರಿಗೆ ಸಹಕಾರವನ್ನು ಕೊಡಬೇಕು. ಇದು ರೈತರಿಂದ ಎಲ್ಲರೂ ಸೇರಿ ಮಾಡೋವಂಥ ಸಂಸ್ಥೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇದು ವೈಯಕ್ತಿಕ ಹಿತಾಸಕ್ತಿಗಾಗಿ ಮಾಡ್ಕೊಂಡಿರ್ತಕ್ಕಂಥ ಸಂಸ್ಥೆ. ಇಲ್ಲಿ ಅಪ್ಪ ಮಕ್ಕಳೇ ಈ ಸಂಸ್ಥೆಯ ಒಂದು ಅಧ್ಯಕ್ಷರು. ಪ್ರತಿಯೊಂದು 3 ಸಂಸ್ಥೆಗೂ ಕೂಡ ಈ ಪಾಲ್ದಾರರು ಅವರೇ, ಒಂದು ಸ್ವಂತ ಫ್ಯಾಮಿಲಿಯವರು ಇರೋದು. ಆದ್ದರಿಂದ ಇಲ್ಲಿ ನಾವು ಒಳ್ಳೆಯದು ಯಾವುದನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಇವರಿಂದ ಸಹಕಾರ ಅನ್ನೋವಂಥದ್ದು ಪದಕ್ಕೆ ಅರ್ಥನೇ ಇಲ್ಲ. ಇದು ಇವರ ವೈಯಕ್ತಿಕ ಹಿತಾಸಕ್ತಿಗಾಗಿ ಮಾಡ್ಕೊಂಡಿರ್ತಕ್ಕಂಥ ಸಂಸ್ಥೆ. ಯಾರೂ ಕೂಡ ಅವರು ಹಣವನ್ನು ಕಟ್ಟಬಾರ್ದು ಸಹಕಾರ ಸಂಸ್ಥೆಗಳು ಅನ್ನೋದು ಇರಲ್ಲ. ಅವ್ರು ಏನು ಸಾಲವನ್ನು ತೊಗೊಂಡಿರ್ತಾರೆ ಅದನ್ನು ಮರುಪಾವತಿ ಮಾಡೋದರ ಆಲೋಚನೆಯಲ್ಲೇ ಅವ್ರು ಇರ್ತಾರೆ. ಆದರೆ ಇದು ಹೊರಗೆ ಬರೋಕ್ಕಾಗದೇ ಇರೋಂಥವ್ರನ್ನ ಹೊರಗೆ ಬರೋದಕ್ಕೆ ಬಿಡ್ತಾ ಇಲ್ಲ ಅವರು. ಅಷ್ಟೊಂದು ಅವ್ಯವಹಾರಗಳು ನಡೀತಾ ಇದೆ. ಅದು CBI ಏನಂತ ಸಮರ್ಥ ಸಂಸ್ಥೆಗಳಿಂದ ಇದಕ್ಕೆ ತನಿಖೆ ಆಗಬೇಕು ಅಂತೇಳಿ ನಾನು ಈ ಮೂಲಕ ಮೊದಲನೇದಾಗಿ ಆಗ್ರಹಿಸ್ತಿದ್ದೀನಿ. ಸಹಕಾರಿ ಸಂಘಗಳ ನಿಯಮವನ್ನು ಉಲ್ಲಂಘಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ನಿಯಮ ಇವರಿಗೆ ಅನ್ವಯಿಸೋದಿಲ್ಲ. ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಹೆಚ್ಚಿನ ಬಡ್ಡಿಗಳನ್ನು ಹಾಕೊಳ್ಳೋದು, ಜನರ ಕಷ್ಟಗಳನ್ನು ಪರಿಹರಿಸ್ತೀವಿ ಅಂಥೇಳಿ ಅವರು ತಾಪತ್ರೆಯನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾಲ ನೀಡೋ ಸಮಯದಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಖಾಲಿ ಹಾಳೆಗಳ ಮೇಲೆ ಸೈನ್ ಮಾಡ್ಕೊಳ್ಳೋದು, ಖಾಲಿ ಚೆಕ್ಗಳ ಮೇಲೆ ಸೈನ್ ಮಾಡಿಸ್ಕೊಳ್ಳೋದು, ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಎಲ್ಲದೂ ರೂಢಿಯಾಗಿಬಿಟ್ಟಿದೆ ಅವರಿಗೆ. ಇದಕ್ಕೆ ಸಾಕ್ಷಿ ನೋಡಿ ಇದನ್ನೇ. ಈ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ ದಾಖಲಾಗಿರ್ತಕ್ಕಂಥ ಅತಿ ಹೆಚ್ಚು ಕೇಸುಗಳಲ್ಲಿ ಇವರದ್ದೇ, ಈ ಸಂಸ್ಥೆದೇ ಒಂದು ಹೆಗ್ಗಳಿಕೆ. ಇದನ್ನು ಜಾಸ್ತಿ ಆಗಿದೆ. ಈ ಚೆಕ್ ಬೌನ್ಸ್ ಕೇಸುಗಳೇನಿದೆ ಇದನ್ನು ಮುಗಿಯೋದ್ರೊಳಗೆ ಈಗ ನಿಮಗೊಂದು ಲಿಮಿಟೇಷನ್ಸ್ ಇರುತ್ತೆ. ಇದು ಇಷ್ಟು ಅವಧಿಯೊಳಗೆ ಒಂದು ಕೇಸನ್ನು ಹಾಕಬೇಕು ಅಂತೇಳಿ. ಅವರಿಗೆ ಏನಿಲ್ಲ, ಅವರು ನಿಯಮವನ್ನೆಲ್ಲ ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ನೀವು 7 ವರ್ಷ ಇರಲಿ, 8 ವರ್ಷ ಇರಲಿ, 5 ವರ್ಷ ಇರಲಿ, ಇವರು ನಡೀತಾ ಇರುತ್ತೆ ಚೆಕ್ ಬೌನ್ಸ್ ಕೇಸು. ಅವ್ರು ಇನ್ನೊಂದನ್ನು ಆರ್ಬಿಟ್ರೇಷನಿಗೆ ಹೋಗೋದು, ಅದ್ರ ಜೊತೆಲಿ ಇದನ್ನು ಮುಗಿಯೋದೇ ಇರೋದಿಲ್ಲ. ಅದನ್ನು ಆರ್ಬಿಟ್ರೇಷನಿಗೆ ಹೋಗೋದು. ಆರ್ಬಿಟ್ರೇಷನ್ ಅಂತ ಒಂದು ಹೊಸದಾಗಿ ಮಾಡಿಕೊಂಡು ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಈ ಚೆಕ್ ಬೌನ್ಸ್ ಹಾಕಿ ದಿವಸದಿಂದ ಅದನ್ನು ಲೆಡ್ಜಲ್ಲಿ ಬರೆದಿಟ್ಕೊಳ್ತಾರೆ, ಇಷ್ಟು ಅಮೌಂಟು ಇವರಿಂದ ಬರೋದಿದೆ ಅಂತ. ಅಲ್ಲಿಂದ ಬಡ್ಡಿ ಲೆಕ್ಕ ಹಾಕೋದು, ಮೀಟ್ರ್ ಬಡ್ಡಿನ. ಅದಕ್ಕೆ ಇನ್ನೊಂದಷ್ಟು ದುಪ್ಪಟ್ಟು ಹಾಕಿಬಿಟ್ಟು ಇವರು ಅವ್ರ ಜಮೀನು ಮನೆ ಮಠಗಳನ್ನೆಲ್ಲ ಕಬಳಿಸೋದಕ್ಕೆ ಅದೊಂದು ಕೇಸ್ ಹಾಕ್ಕೊಂಡು ಅವರಿಗೆ ಆರ್ಬಿಟ್ರೇಷನ್ ಹಾಕಿ ಎಕ್ಸಿಕ್ಯೂಷನಿಗೆ ಹಾಕೋದು ಇರ್ತಕ್ಕಂಥದ್ದು. ಇದನ್ನು ನೋಡಿ ಒಂದು ನಾನು ಪೊಲೀಸ್ ಸ್ಟೇಷನಲ್ಲಿ ತೊಗೊಂಡಿರ್ತಕ್ಕಂಥದ್ದು ಈ ದಾಖಲೆನ. ಇದರಲ್ಲಿ ನೋಡಿ ಎಷ್ಟು ವಿಷಯಗಳಿದೆ ಒಂದು ಪಾಸ್ಬುಕ್ಕಲ್ಲಿ. ಇದು ಯಾರು 2ನೇ ಕ್ಲಾಸ್ ಮಕ್ಕಳು, 5ನೇ ಕ್ಲಾಸ್ ಮಕ್ಕಳು ಕೂಡ ಇದನ್ನು ರೆಡಿ ಮಾಡಿ ಕೊಡ್ತಾರೆ. ಹೀಗಂತ ಹೇಳಿದ್ರು ಅವರು, ಎಲ್ಲದನ್ನು ರೆಡಿ ಮಾಡ್ತಾರೆ. ಈ ಥರ ಇವ್ರಿಗೆ ದಾಖಲೆಗಳನ್ನು ಯಾವುದು ಕೊಡೋದಿಲ್ಲ. ಇದನ್ನು ನಾವು RTIನಲ್ಲಿ ಹಾಕಬೇಕು. RTIನಲ್ಲಿ ಹಾಕಿದರೆ ಈ ಮೇಲಾಧಿಕಾರಿಗಳು ಎಷ್ಟು ಜಾಣತನ ಉಪಯೋಗಿಸ್ತಾರೆ ಅಂದರೆ, ಇದು ನಾವು ಮೆಂಬರ್ ಆಗಿದ್ದರೂ ಕೂಡ ನಮಗೆ ಅವ್ರು ಹೇಳ್ತಾರೆ, ನೀವು ಇದನ್ನು ಸಂಘದ ಇದರಿಂದ ಪಡ್ಕೊಳ್ಬೇಕು ನೀವು ಅಂತ. ನಮ್ಮ ಶೇರ್ ನಂಬರ್ ಇರುತ್ತೆ, ಎಲ್ಲ ಇರುತ್ತೆ, ಆದರೂ ಕೂಡ ನಮಗೆ ಕೊಡೋದಿಲ್ಲ, ನೀವು ಸಂಸ್ಥೆಯಿಂದ ಪಡ್ಕೊಳ್ಳಿ ಅಂತ. ಅದಕ್ಕಿಂತ ಮೇಲಧಿಕಾರಿಗಳು ಹಾಕಿದರೆ ಇದು ನಮ್ಮದು ಪ್ರಾಂತ್ಯ ಮಟ್ಟ ಮೀರಿದೆ, ಹಾಗಾಗಿ ಇದರಿಂದ ನೀವು ಸಂಸ್ಥೆಯಿಂದ ಪಡ್ಕೊಳ್ಳಿ. ಸಂಸ್ಥೆಯವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಇದು ನಮ್ಮದು ಮಾಹಿತಿ ಅಧಿನಿಯಮದಡಿ ನಮ್ಮದು ಸಂಸ್ಥೆ ಬರೋದಿಲ್ಲ, ಆದ್ದರಿಂದ ಇದನ್ನು ವಿಲೇವಾರಿ ಮಾಡ್ತೀವಿ ನಾವು, ಇದನ್ನು ನೀವು ತಿಳ್ಕೊಬೇಕು ಅಂತ ಹೇಳಿ ನಮಗೆ ನೋಡಿ ಈ ರೀತಿಯಾದಂಥ ಇದನ್ನು ಕೊಡ್ತಾರೆ ಅವರು ಹಾಕಿದರೆ ಆಗ್ತಾಯಿದೆ. ಆಮೇಲೆ ಈ ರೈತರಿಗೆ ಸುಳ್ಳು ಹೇಳಿ ಅವರ ಆಸ್ತಿ ಪಾಸ್ತಿಗಳನ್ನು ಅಡಮಾನ ಮಾಡಿಕೊಂಡು ಸಾಲ ಕೊಟ್ಟು ಕೊನೆಯಲ್ಲಿ ಅವರೇ ಇದು ಅಸಲು ಬಡ್ಡಿಗೆ ಸರಿ ಮಾಡಿಕೊಂಡು ಎಷ್ಟೋ ಕುಟುಂಬಗಳು ಇವರ ಮೋಸದ ಬಲೆಗೆ ಬಿದ್ದು ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ. ಇದರ ಕೊಡೋದಿಲ್ಲ. ಸಹ್ಯಾದ್ರಿ ಇದು ವಿವಿಧೋದ್ದೇಶದಕ್ಕೂ ಬೈಲ ತೊಗೊಳಕ್ಕಾಗಲ್ಲ. ಆಮೇಲೆ ಈ ಚೀಟಿ ನಿಧಿಗೂ ಬೈಲ ಇಲ್ಲ. ಇವ್ರು ಹೇಳಿದ್ದೇನೆ ಎಲ್ಲದು. ಇವ್ರು ಏನು ಮಾಡ್ತಾರೆ ನೋಡಿ, ಎದುರುಗಡೆ ನಾನು ಬಿಡ್ಡಿಂಗಿಗೆ ಹೋಗ್ತಾಯಿದ್ದೆ, ಎದುರುಗಡೆ ಕೂತ್ಕೊಂಡು ಇವ್ರು ಫಸ್ಟು ಕಟ್ ಆಫ್ ಚೀಟಿ ಅಂತ ಹೇಳಿರೋದು ನಮಗೆ. 40 ಇದ್ದಿದ್ರೆ 50,000ಕ್ಕೆ ಹೋಗುತ್ತೆ, ಅದರಲ್ಲಿ 5% ಕಮಿಷನ್ ಮುಟ್ಕೊಳ್ತಾರೆ, ಉಳಿದಿದ್ದನ್ನು ಏನು ಬೋನಸ್ ಬರುತ್ತೆ ಅದನ್ನು ಅವರು 40 ಜನರಿಗೆ ಹಂಚಬೇಕು ಅಂತ. ಇವರು ಏನು ಮಾಡ್ತಾರೆ, ನಾನು ಕೇಳಿದೆ, ನೀವು ಕಟ್ ಆಫ್ ಚೀಟಿ ಅಂತ ಹೇಳಿ ನಮ್ಮನ್ನು ಕರೆದಿದ್ದೀರಾ, ನೀವು ಸೇರಿಸ್ಕೊಂಡಿದ್ದೀರಾ, ಈಗ ನೀವು ಇದನ್ನು ಬೋನಸ್ ಕೊಡ್ತೀವಿ ನಾವು ಅದನ್ನೆಲ್ಲ ಸೇರಿಸ್ಕೊಂಬಿಟ್ಟು ಅಂತ ಹೇಳ್ತಾ ಇದ್ದೀರಾ ನೀವು. ಇದು ಯಾಕಿದು, ನಮ್ಮ ಕಟ್ ಆಫ್ ಚೀಟಿನೇ ಒಳ್ಳೆಯದು, ನಮ್ಗೆ ಅಷ್ಟೊಂದು ಹಣ ಒಂದೇ ಸರಿ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ, ಆ ಬೋನಸನ್ನು ಕಟ್ ಮಾಡಿಕೊಟ್ಟಾಗ ನಮಗೆ ಕಟ್ಟೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ ಹೇಳಿದರೆ, ಅವರು ಎದುರುಗಡೆ ಅವ್ರಲ್ಲೇನನ್ನು ಕೂರಿಸ್ಕೊಂಡಿರ್ತಾರೆ, ಡಮ್ಮಿ ಬಿಡ್ಡರ್ಗಳನ್ನ ಅವ್ರ ಸಂಸ್ಥೆಯವ್ರನ್ನೇ ಕೂರಿಸ್ಕೊಂಡಿರ್ತಾರೆ. ಯಾರ್ಯಾರಿಗೆ ಇದಾಗ್ಬೋದು ಕೈ ಎತ್ತಿ ಅಂತ ಹೇಳೋದು. ಅಲ್ಲಿ ಯಾರು ಬಂದಿರೋದಿಲ್ಲ, ಅವ್ರ ಕಡೆಯವರ ಮಧ್ಯೆ ಕೂತ್ಕೊಂಡಿರ್ತಾರೆ, ಅವ್ರು ಕೈ ಎತ್ತುತ್ತಾರೆ. ನಮಗೆ ಈ ಬೋನಸ್ಸೇ ಒಳ್ಳೆಯದು ಅಲ್ಲಿ, ಮತ್ತು ಬೇರೆ ಯಾರೂ ಧ್ವನಿ ಎತ್ತ ಹಾಗೇ ಇಲ್ಲ. ನೋಡಿರಿ, ಅದು ಮೆಜಾರಿಟಿನೂ ಇಲ್ಲ, ಒಬ್ಬರೇ ಹೇಳೋದಲ್ಲಿ. ಈಗ ನಾವು ಒಬ್ಬರು ಇದೇನೋ ಹೇಳ್ತಾರಲ್ಲ, ನರಿ ಕೂಗ್ಲು ಆಕಾಶಕ್ಕೆ ಮುಟ್ಟುತ್ತ ಅನ್ನೋ ಹಾಗೆ ಆಗತ್ತೆ. ಒಬ್ಬರು ಮಾತಾಡಿದರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಉಳಿದವರೆಲ್ಲ ಅವ್ರ ಕಡೆಯವರೇ. ಈ ಬಿಡ್ಡರ್ಗಳು ಏನು ಮಾಡ್ತಾರೆ, ಹಾಕ್ಕೊಂಡು ಯಾರ್ದೋ ಹೆಸರಲ್ಲಿ ಚೀಟಿ ನಿಧಿಯನ್ನು ತೋರಿಸ್ತಾರೆ ಅವರು.
ಕಾನೂನಿಗೆ ಬಾರವಾಗಿ ತಾವೇ ಪಡಿತಾರೆ ಅದನ್ನು. ಎಲ್ಲವನ್ನು ಕ್ಯಾಶ್ನಲ್ಲೇ ವ್ಯವಹರಿಸ್ತಾರೆ. ಇಲ್ಲಿ ಯಾವುದೂ ಕೂಡ ನೋಡಿ ನೀವು ಬ್ಯಾಂಕ್ಗಳ ಮುಖಾಂತರ ಯಾವುದೂ ಇಲ್ಲ, ಎಲ್ಲ ಕ್ಯಾಶಲ್ಲೇ ತೋರಿಸ್ತಾರೆ ಅಷ್ಟೊಂದು ಹಣನ. ಈ ITಗೆ ಮೋಸ ಮಾಡ್ತಾರೆ ಅವರು. ಇದೆಲ್ಲದು ತನಿಖೆ ಆಗಬೇಕು, ಪ್ರತಿಯೊಂದು ತನಿಖೆ ಆಗಬೇಕಿದು ಯಾವ ರೀತಿ ನಡೀತಾ ಇದೆ ಅಂತ. ಈಗ 50 ಲಕ್ಷದ ಚೀಟಿಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಆ 50 ಲಕ್ಷದ ಚೀಟಿನಲ್ಲಿ ಯಾರ್ಯಾರು IT ರಿಟರ್ನ್ ಮಾಡ್ತಾ ಇದ್ದಾರೆ, ಎಷ್ಟು ಮಾಡ್ತಾರೆ, ಇವರು ಎಷ್ಟು ಕಟ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾರು ಕೂಡ ಇದ್ರ ಗಮನ ಹರಿಸ್ತಾ ಇಲ್ಲ. ಅದಕ್ಕೋಸ್ಕರನೇ ನಾವು ಇವತ್ತೆಲ್ಲರೂ ಸೇರಿಕೊಂಡಿರೋ ಚೀಟಿ ನಿಧಿನ ಅವರ ಅವಧಿ ಮೀರಿದ್ರು ಕೂಡ ಆಮೇಲೆ ಭದ್ರತೆ ಕೊಟ್ಟ ಚೆಕ್ನಲ್ಲಿ ಎಲ್ಲಂದ್ರಲ್ಲೂ ಬಳಸ್ಕೊಳ್ತಾರೆ. ಅಲ್ಲೇ ಬಳಸ್ಕೊಳ್ಬೇಕಂತಿಲ್ಲ ಇವರು. ಇವ್ರದ್ದು 3 ಸಂಸ್ಥೆಯಲ್ಲೂ ಇವರೇ ತಾನೆ, ಅಪ್ಪ ಮಕ್ಕಳದ್ದೇ ಸಂಸ್ಥೆ. ಅದನ್ನು ಎಲ್ಲಿ ಬೇಕಾದ್ರೂ ಯಾವುದನ್ನು ಎಲ್ಲಿ ಬೇಕಾದರೂ ಬಳಸ್ತಾರೆ. ನಾನು ಇದನ್ನು ಫಸ್ಟ್ ನನಗೆ ಚೆಕ್ ಬೌನ್ಸ್ ಕೇಸ್ ಹಾಕಿದರು. ನಾನು ಫಸ್ಟ್ 3 ಚೀಟಿ ಅಂದರು, ಆಮೇಲೆ 2 ಚೀಟಿ ಅಂದರು, ಆಮೇಲೆ 1 ಚೀಟಿ ಬಂದಿದ್ರು. ಇದು ಯಾಕೆ ಅಂತಂದರೆ ನಾನು ಪ್ರತಿಯೊಂದು ದಾಖಲೆಗಳನ್ನು ತೊಗೊಂಡಿದ್ದೆ, ಪ್ರತಿಯೊಂದನ್ನು ಅಲ್ಲಿಟ್ಟೆ. ನಂದು ರೆಸಿಪ್ಟ್ ಇತ್ತು ನನ್ನ ಹತ್ರ. ಇದೆಲ್ಲ ಮಾಡಿದಾಗ ಅವರಿಗೆ ತಪ್ಪಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಸುಮಾರು 6 ವರ್ಷಗಳ ಕಾಲ ನಡೆಸಿದ್ದಾರೆ ನೋಡಿ ಈ ಚೀಟಿನ, ನನ್ನ ಚೀಟಿಯನ್ನು 6 ವರ್ಷಗಳ ಕಾಲ ನಡೆಸಿದ್ದಾರೆ. ಲಾಸ್ಟಿಗೆ ಒಂದಿನ ಇವರು ಜಡ್ಜ್ ಹೇಳಿದರು, ನೋಡಿ ಇದು ಜಡ್ಜ್ಮೆಂಟ್ ಈ ಥರ ಏನಾದ್ರು ಬರೆಯೋಕ್ಕೊಂದು ಅವಕಾಶ ಇದ್ದರೆ ನನಗೆ ನೀವೇ ತಂದುಕೊಡ್ಬೇಕು, ಇದು ಬರೀಲಿಕ್ಕಾಗಲ್ಲ ಜಡ್ಜ್ಮೆಂಟು, ಇಲ್ಲ ನೀವು ಕೇಸ್ ವಜಾ ಮಾಡ್ಕೋಬೇಕು, ಇಲ್ಲ ನಾನು ಡಿಸ್ಮಿಸ್ ಮಾಡ್ತೀನಿ ಅಂತ ಅವರಿಗೆ ಒಂದು ಇದು ಹೇಳಿ ಅವರು ನೋಡಿ ನಾಟ್ ಪ್ರೆಸ್ ಮಾಡಿ ಅದನ್ನು ವಾಪಸ್ ತೊಗೊಂಡ್ಬಿಟ್ರು. ನಾನು ಅದಕ್ಕೆ ಅಬ್ಜೆಕ್ಷನ್ ಮಾಡಿದೆ. ಯಾರಾದರೂ ನಾಟ್ ಪ್ರೆಸ್ ಮಾಡಿ ವಾಪಸ್ ತೊಗೊಳ್ತೀನಿ ಅಂತ ಖುಷಿ ಆಗುತ್ತೆ ಎಲ್ರಿಗೂ, ಇಷ್ಟು ದಿನ ಅಲಿಸಿದ್ರಪ್ಪ ಈಗ ಬಚಾವಾದೆ ಅಂತ. ಯಾಕೆಂದರೆ ನನ್ನ ಸೈನ್ ಬೇಕಾಗಿತ್ತವರು ಅದನ್ನು ಒಪ್ಪಿಗೆ ಪಡ್ತೀನಿ. ದಯವಿಟ್ಟು ನಮ್ಮ ಲಾಯರಿಗೆ ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ ಸೈನ್ ಮಾಡಬಾರ್ದು, ನನ್ನ ಪರ್ಮಿಷನ್ ಇಲ್ಲ, ನಾನೇ ಬರ್ತೀನಿ ಅಲ್ಲಿ ಖುದ್ದಾಗಿ ನಾನು ಜಡ್ಜ್ ಮುಂದೆ ಹೇಳ್ತೀನಿ ಅಂತ ನಾನು ಅವ್ರಿಗೆ ಹೇಳಿದೆ. ವಿರುದ್ಧ ಇರುತ್ತೆ, ಅವ್ರಿಗೊಂದು ಪವರ್ ಇರುತ್ತೆ. ಅದು 138 ಅವ್ರ ಕೇಸ್ ಯಾವಾಗ ಬೇಕಾದ್ರೆ ಹಾಕ್ಬೋದು, ಯಾವಾಗ ಬೇಕಾದ್ರೆ ತೊಗೋಬೋದು. ಆ ಥರದ್ದೊಂದು ಅವಕಾಶನ ಅವ್ರು ಚೆನ್ನಾಗಿ ಬಳಸ್ಕೊಂಡ್ಬಿಟ್ರು. ಬಟ್ ನಾನು ಎಲ್ಲೂ ಸೈನ್ ಮಾಡೋಕ್ಕೆ ಹೋಗಲಿಲ್ಲ, ಹಾಗಾಗಿ ಮುಂದೆ ಹೋಗೋಕ್ಕೆ ಅವರಿಗೆ ಅವಕಾಶ ಆಗಲಿಲ್ಲ ಅದು. ಆಮೇಲೆ ಅದನ್ನು ತೊಗೊಂಡು ನೋಡಿ 5 ವರ್ಷ ಆದಮೇಲೆ DRCSಗೆ ಹೋಗಿದ್ದಾರೆ ಅವರು. DRCSಗೆ ಹೋಗಿ ಒಂದೇ ಚೀಟಿದು ಹೋಗಿದ್ದಾರೆ. ಇಲ್ಲಿ 4 ಚೀಟಿಗಳು ಒಟ್ಟು 4,000 ಚಿಲ್ಲರೆ, ಅಲ್ಲಿ ಒಂದೇ ಚೀಟಿದಷ್ಟರೊಳಗೆ 4,000 ಚಿಲ್ಲರೆ ಆಗಿದೆ. ಅದನ್ನು ಹೋದರು. ಅದನ್ನು ಹೋಗಿಬಿಟ್ಟು ಅಲ್ಲಿ ಅವರು ನನಗೆ ಒಂದು ನೋಟಿಸ್ ಕಳಿಸಿದರು. ಚಂದ್ರಪ್ಪ ಅನ್ನೋರು ನಾಮಿನಿ ಲಾಯರ್ನ ಅವರು ಮಾಡ್ಕೊಂಡಿರ್ತಾರೆ ಅಲ್ಲಿ. ಅವರು ನನಗೆ ನೀವು ಇಂಥ ದಿವಸ 3 ಗಂಟೆಯಿಂದ 5 ಗಂಟೆ ಒಳಗೆ ನಡೆಯುತ್ತೆ, ನಿಮ್ಮ ಬಗ್ಗೆ ಇದ್ರ ಬಗ್ಗೆ ವಿಚಾರಣೆ ನಡೀತೆ, ನೀವು ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ತೊಗೊಂಡು ಬನ್ನಿ ಅಂತಂದರು. ನಾನು ಅವತ್ತು ಹೋಗೋಕ್ಕಾಗಲಿಲ್ಲ, ನನಗೆ ಬೇರೆ ಏನೋ ಕೆಲಸ ಇರೋದ್ರಿಂದ ಮಾರ್ನಿಂಗ್ ನಾನು ಬಂದವಳೆ ಸಾಯಂಕಾಲ ಒಂದು ಲೆಟ್ರ್ ರೆಡಿ ಮಾಡಿದೆ. ನನಗೀಗ ಅನಿವಾರ್ಯ ಕಾರಣದಿಂದ ಇವತ್ತು ನನಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ, ಇನ್ನೊಂದು ಅವಕಾಶ ಕೊಡಿ ನನಗೆ, ನಾನು ಕರ್ಕೊಂಡು ಬರ್ತೀನಿ, ನನಗೆ ಕೊಡಬೇಕು, ನನಗೆ ಇದನ್ನು ಕೋರ್ಟಿಗೆ ಕೊಡಬೇಕಾಗಿದೆ ನಾನು. ಆಮೇಲೆ ನಿಮ್ಮಷ್ಟು ಫಾಸ್ಟ್ ಇಲ್ಲ ಮೇಡಮ್ ಅಂಥೇಳಿ ಆಫೀಸರು ನನಗೆ ಆ ದಾಖಲೆಯನ್ನು ಕೊಡಿಸಿದ್ರು. ಅವ್ರು ಕೊಟ್ಬಿಡ್ರಿ, ಅವ್ರ ದಾಖಲೆನ ಅವ್ರಿಗೆ ಕೊಟ್ಬಿಡಿ ಅಂಥೇಳಿ. ಆಮೇಲೆ ಅದನ್ನು ನಾನು ತೊಗೊಂಡು ನಾನು ಬೆಂಗಳೂರು ಕೋರ್ಟ್ನಲ್ಲಿ ಇದ್ರದ್ದು ಮೇಲ್ಮನವಿಯನ್ನು ಸಲ್ಲಿಸ್ತೇನೆ. ಇವರಿಗೆ ನನಗೆ ಅವಕಾಶನೇ ಕೊಡಲಿಲ್ಲ, ಇವರು ಪ್ರತಿವಾದಿಗಳಿಗೆ ಅವಕಾಶನೇ ನೀಡಿಲ್ಲ ಅವರು. ಆಮೇಲೆ ಜೊತೆಗೆ ಸಂಘದ ಆವರಣದಲ್ಲಿ ನಡೆಸಿರೋದು ಕಂಡು ಬರ್ತಾ ಇದೆ ಅಂತ ಹೇಳಿದ್ರು ಅವರು. ನೋಡಿ, ಈ ಸಂಘದ ಆವರಣದಲ್ಲಿ ನಡೆಸೋದಕ್ಕೆ ಅವಕಾಶ ಇಲ್ಲ ಅಂತ ಆಯ್ತಿದ್ದು. ಇದು ಯಾರಿಗೂ ಗೊತ್ತೇ ಇರೋದಿಲ್ಲ. ಅಲ್ಲಿ ಏನು ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಯಾವುದೂ ಗೊತ್ತಿಲ್ಲ. ಅದು ಇದನ್ನೆಲ್ಲ ತಿಳ್ಕೊಬೇಕು ನಾವು. ಮುಂದಿನ ದಿನಗಳಲ್ಲಿ ಇದು ಕೂಡ ತನಿಖೆ ಆಗಬೇಕು. ಇವ್ರದ್ದು ವೈಯಕ್ತಿಕ ಆಸ್ತಿ ಎಷ್ಟು ಜಾಸ್ತಿ ಆಗಿದೆ, ಇದನ್ನು ಕೂಡ ನಾವು ತನಿಖೆಗೆ ಆಗ್ರಹಿಸಬೇಕಾಗಿದೆ. ಕೊಟ್ಟು ಎಕ್ಸಿಕ್ಯೂಷನಲ್ಲಿ ನಾನು ಅದನ್ನು ವಜಾ ಮಾಡಿಸ್ದೆ. ನಾನು ಪುನಃ ನನಗೆ ರಿಮೈಂಡ್ರಿಗೆ ಹಾಕಿದ್ರು, ಅವರು ಹೊಸದಾಗಿ ನಡೆಸಬೇಕು ಅಂತ ಹೇಳಿದರು. ಈಗ ಅಂದರೆ ಇವರು ನಡೆಸಿರೋದು ಸರಿಯಾಗಿಲ್ಲ ಅನ್ನೋದು ಅರ್ಥ ಆಯ್ತಲ್ವ ಇವಾಗ. ಅದನ್ನು ಕೊಟ್ಟಿರೋದ್ರಿಂದ ನನಗೆ ಅದು ಒಂದು ರೀತಿಯಲ್ಲಿ ನನಗೆ ಪ್ಲಸ್ ಪಾಯಿಂಟನ್ನೇ ಅದು. ಈಗ ಜೊತೆಯಲ್ಲಿ ಇವರು 6 ವರ್ಷಗಳ ಕೇಸ್ ನಡೆಸಿ ಇವರು ವಾಪಸ್ ತಗೊಳ್ತಾರೆ ಅಂದರೆ ಏನು, ಇವ್ರು ಸೋಲ್ತೀನಿ ಇನ್ನು ಭೀತಿ ಅಲ್ವಾ ಇದು? ಇದೆಲ್ಲ ಜನರಿಗೆ ಮಾಡೋಂಥ ಹೆರಾಸ್ಮೆಂಟ್ ಅಲ್ವಾ ಇದು? ಅವುಗಳನ್ನು ನಡೆಸಬೇಕು. ನಾನು 5 ಚೀಟಿಗಳದ್ದೇ, ಆದಷ್ಟು ಚೀಟಿಗಳದ್ದು ನಾನು ಏನೇನು ಮಿಸ್ಟೇಕ್ ಆಗಿದೆ ಅಂತ ನಾನು ಮುಂದಿನ ದಿನಗಳಲ್ಲಿ ಇಲ್ಲಿ ತನಿಖೆ ಮಾಡುವಾಗ ನಾನು ಅದನ್ನು ಕೇಳ್ತೀನಿ. ಅವರು ನನಗೆ ಇನ್ನೂ ಅವರಿಂದನೇ ಹಣ ಬರೋದಾಗತ್ತೆ. ಕೆಲವುದನ್ನು 5 ತಿಂಗಳು, 6 ತಿಂಗಳು, 7 ತಿಂಗಳು ಜಾಸ್ತಿ ಅವರು ಹಣನ ವಸೂಲು ಮಾಡಿದ್ದಾರೆ. ಯಾವ ರೀತಿ ವಸೂಲು ಮಾಡಿದ್ದಾರೆ ಅಂತಂದರೆ, ನಾನು ಅವ್ರ ಹತ್ರ ಕೇಳಿದ್ದೇನೆ, ನೋಡಿ ಚೀಟಿ ನಿಧಿ ಯಾವಾಗ ಪ್ರಾರಂಭ ಆಯಿತು ನಂದು 5 ಚೀಟಿಗಳು, ಅದು ಯಾವಾಗ ಬಿಡ್ ಆಯಿತು, ಆ ಬಿಡ್ ಹಣ ಯಾವಾಗ ಟ್ರಾನ್ಸ್ಫರ್ ಆಯಿತು, ಆಮೇಲೆ ಅದನ್ನು ಯಾವಾಗ ಮುಕ್ತಾಯ ಆಯಿತು, ಎಷ್ಟು ಬೋನಸ್ ಕೊಟ್ಟಿದ್ದಾರೆ ಆ ಚೀಟಿ ನಿಧಿಲಿ, ಅದನ್ನೆಲ್ಲ ನೀವು ಒಂದು ಆಡಿಟಿಂಗ್ ಮಾಡಿಸಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅವರು ಮೋಸ ಮಾಡ್ತಾ ಇದ್ದಾರೆ ಅನ್ನೋದು. ಇದನ್ನು ನಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ಸಂಸ್ಥೆಗಳ ಅವ್ಯವಹಾರವನ್ನು ಬಯಲಿಗೆಳೆಯೋದಕ್ಕೆ ನನ್ನ ಪ್ರಕಾರ IT, ED, CBI ನಂಥ ಸಮರ್ಥ ಒಂದು ತನಿಖಾ ದಳದಿಂದ ತನಿಖೆ ಆಗಬೇಕದು. ನಮ್ಮೆಲ್ಲರ ಉದ್ದೇಶನೇ ಇದಾಗಬೇಕಾಗಿದೆ. ಇದಕ್ಕೆ ಇದು ಅಧಿಕಾರಿಗಳು ಬೇರೆಯವರಾಗಬೇಕು. ಇದು ಅವರೇ ಆದರೆ ಅವ್ರದ್ದೇ ಸಂಸ್ಥೆಯವರು ಇದು ಸುಳ್ಳು ಲೆಕ್ಕನೇ ಕೊಡೋದವರು. ಎಲ್ಲ ಇವರಿಗೆ ಬೇಕಾಗಿದ್ದನ್ನು ಅಲ್ಲಿ ಏನು ಸಂಯೋಜಿತ ಇದನ್ನು ರೆಡಿ ಮಾಡ್ಕೊಳ್ತಾರೆ, ಅದನ್ನು ಕೊಡ್ತಾರೆ ಅವರು. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.